ಭೂಗೋಳದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಈಗಾಗಲೇ ತಿಳ್ಕೊಂಡಿದ್ದೀವಿ. ಇದಕ್ಕೆ ಜಲ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಅರಣ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ, ಮೇಲ್ಮೈ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಓಕೆ, ಈಗ ನಾವು ತಿಳ್ಕೊಬೇಕಾಗಿದ್ದೇನು ಅಂತಂದ್ರೆ ಭೂಮಿಯ ಬಗ್ಗೆ. ಸೌರ ವ್ಯೂಹದಲ್ಲಿ ಭೂಮಿ ತನ್ನದೇ ಆದ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಥವಾ ಸ್ಥಾನವನ್ನ ಹೊಂದಿದೆ. ಅದನ್ನ ಜೀವಂತ ಗ್ರಹ ಅಂತ ಕರಿತೀವಿ, ನೀಲಿ ಗ್ರಹ ಅಂತ ಕರಿತೀವಿ. ಹೌದಾ? ಒಟ್ಟಾರೆ ಸೌರ ವ್ಯೂಹದಲ್ಲಿ ಭೂಮಿ ಅತಿ ಹೆಚ್ಚು ಮಹತ್ವದ ಸ್ಥಾನವನ್ನು ಹೊಂದಿದೆ. ಕಾರಣ ಏನು ಅಂದ್ರೆ ಜೀವಿಗಳು ವಾಸವಾಗಿವೆ. ಓಕೆ, ಈಗ ನಿಮ್ಮ ಊರಿಂದ ಬರ್ತಾ ಇದ್ದೀರಾ, ನಿಮ್ಮ ಊರಿಂದ ಬರ್ಬೇಕಾದಾಗ ಅಥವಾ ನಿಮ್ಮ ಮನೆಯಿಂದ ಬರ್ಬೇಕಾದಾಗ ಅಥವಾ ಯಾವ್ದಾದ್ರು ಒಂದು ಊರಿಗೆ ಹೋದಾಗ ಅಲ್ಲಿಂದ ಬರ್ಬೇಕಾದಾಗ ಭೂಮಿ ಮೇಲೆ ಏನನ್ನ ನೀವು ಕಾಣ್ತೀರಿ? ಏನೇನು ಕಾಣ್ತೀರಿ? ಏನೇನು ಕಾಣ್ತೀರಿ ನಿಮ್ ಕಣ್ಣಿಗೆ? ಹೇಳು. ಗಿಡ, ಮರ, ಮತ್ತೆ ವಾಹನಗಳು ಅಂದ್ರೆ ರಸ್ತೆ, ಮತ್ತೆ ಪ್ರಾಣಿಗಳು, ಮತ್ತೆ ಮತ್ತೇನು ಕಾಣ್ತೀರಿ? ವ್ಯವಸಾಯ ಕಾಣ್ತಿರಿಲ್ಲ? ಕೆಲವೊಂದ್ ಕಡೆ ವ್ಯವಸಾಯ ಮಾಡ್ಯಾರ, ಕೆಲವೊಂದ್ ಕಡೆ ಗಿಡಗಳದಾವ, ಕೆಲವೊಂದ್ ಕಡೆ ಮನೆಗಳದಾವ, ಕೆಲವೊಂದ್ ಕಡೆ ಫ್ಯಾಕ್ಟ್ರಿಗಳದಾವ, ಕೈಗಾರಿಕೆಗಳು, ಕೆಲವೊಂದ್ ಕಡೆ ರಸ್ತೆಗಳದಾವ, ಕೆಲವೊಂದ್ ಕಡೆ ಸ್ಮಶಾನ ಇದೆಯಾ, ಸ್ಮಶಾನದಾಗ ಏನು ಮಾಡಂಗಿಲ್ಲ ಹಂಗೆ ಕಾರ್ಯ ಬಿಟ್ಟಾರ, ಕೆಲವೊಂದ್ ಕಡೆ ಶಾಲೆಗಳದಾವ. ಅಂದ್ರೆ ಇವೆಲ್ಲ ಅದಾವು ಅಂತಂದ್ರೆ ಭೂಮಿಯು ತನ್ನದೇ ಆದ ಮಹತ್ವದ ಪಾತ್ರ ವಹಿಸಲಿಕ್ಕೆ ಕಾರಣ ಇವೆಲ್ಲ ಅದಾವು. ಇವೆಲ್ಲ ಭೂಮಿ ಮೇಲೆ ಅದಾವು. ಅಂದ್ರೆ ಹಾಗಾಗಿ ನಾವೇನ್ ಮಾಡ್ಬೇಕಾಗಿದೆ? ಈಗ ಭೂಮಿ ಒಂದು ಅತ್ಯುತ್ತಮವಾದ ಅಥವಾ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದ ನೈಸರ್ಗಿಕ ಸಂಪನ್ಮೂಲ. ಆ ನೈಸರ್ಗಿಕ ಸಂಪನ್ಮೂಲ ಯಾವುದು? ಭೂಮಿ. ಹಾಗಾಗಿ ನಮ್ಮ ಭಾರತದ ಭೂ ಸಂಪನ್ಮೂಲಗಳ ಬಗ್ಗೆ ಇವತ್ತ ಅಧ್ಯಯನ ಮಾಡೋಣ. ಭಾರತದ ಭೂ ಸಂಪನ್ಮೂಲ. ಭೂ ಸಂಪನ್ಮೂಲಗಳು, ಭಾರತದ ಭೂ ಸಂಪನ್ಮೂಲಗಳು ಅಂದ್ರೆ ಭಾರತದಲ್ಲಿ ನಮ್ಮ ಭೂಮಿ ಎದೆದ ಬಳಕೆಯಾಗಿದೆ, ಎಷ್ಟಿದೆ, ಎಷ್ಟು ಬಳಕೆಯಾಗಿದೆ, ಎಷ್ಟು ಕ್ಷೇತ್ರ ಬಳಕೆಯಾಗಿದೆ ಅನ್ನೋದನ್ನ ಅಧ್ಯಯನ ಮಾಡಿ. ಒಟ್ಟಾರೆ ನಮ್ಮ ಭಾರತದ ಭೂಮಿ ಯಾವ ಈಗ ಅಂದಿನ ರಸ್ತೆಗೆ, ಮನೆ ಕಟ್ಟಕ್ಕೆ, ಕೈಗಾರಿಕೆಗಳಿಗೆ, ವ್ಯವಸಾಯಕ್ಕೆ, ಹೀಗೆ ನೀವು ಕಂಡಂತೆ ಎದೆದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಕೆಯಾಗಿದೆ ಎಂಬುದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಹಾಗಾದ್ರೆ ಭೂಮಿ ಬಹಳ ಮಹತ್ವದ ಸಂಪನ್ಮೂಲ ಅಂದಿ ನಾವು. ಭಾರಿ ಮಹತ್ವದ ಸಂಪನ್ಮೂಲ. ಭೂಮಿನೇ ಇಲ್ಲ ಅಂದ್ರೆ ನಾವು ಇರ್ತಿದ್ದಿಲ್ಲ ಅಂತ ಹೇಳಿ, ಅಂದ್ರೆ ಮೀನ್ಸ್ ನೆಲ ಇಲ್ಲ ಅಂದ್ರೆ ಸರಿ. ಎಲ್ಲದಕ್ಕೂ ಈಗ ನಮಗೆ ಆಹಾರ ಬೇಕು, ಆಹಾರವನ್ನು ಒದಗಿಸುವುದು ಅದು ಭೂಮಿ. ಭೂಮಿಯಲ್ಲಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾರೆ, ಹಾಗಾಗಿ ಆಹಾರ ಸಿಗುತ್ತೆ, ನಮ್ಮ ಬಟ್ಟೆ ಸಿಗುತ್ತೆ, ಎಲ್ಲದಕ್ಕೂ ಕಾರಣೀಭೂತ ಭೂಮಿ. ಹಾಗಾಗಿ ನಾವು ಇವತ್ತು ಏನಾಗಿದೆ, ನಮ್ಮ ಭಾರತದ ಭೂಮಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭೂಮಿ ಇಲ್ಲದಿದ್ರೆ ಯಾವುದೇ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಒಟ್ಟೆ ನಮ್ಮ ದೇಶದ ಭೂಮಿ ಎದೆದಕ್ಕೆ ಬಳಕೆ ಆಗಿದೆ, ಯಾವ್ಯಾವ ಕ್ಷೇತ್ರಗಳಿಗೆ ಬಳಕೆ ಆಗಿದೆ ಎಂಬುದನ್ನು ತಿಳಿಬೇಕಾದ್ರೆ ಅದನ್ನ ನಾವು 7 ಪ್ರಕಾರವಾಗಿ ಭೂಮಿಯನ್ನ 7 ಪ್ರಕಾರವಾಗಿ ಬಳಕೆ, ಭೂ ಬಳಕೆ ಅಂತ ಕರೀತಾರೆ. ಭೂ ಬಳಕೆ ಏನು? ಭೂ ಬಳಕೆ ಭೂಮಿಯನ್ನ ಬಳಕೆ ಇದರಲ್ಲಿದೆ. ಭೂಮಿಯನ್ನ ಎದೆದಕ್ಕೆ ಬಳಕೆ ಮಾಡ್ತಾ ಇದೀವಿ? ವ್ಯವಸಾಯಕ್ಕೆ, ಅರಣ್ಯ, ಕೈಗಾರಿಕೆಗಳು, ಅಣೆಕಟ್ಟುಗಳು, ನಗರಗಳು ಅಥವಾ ಮನೆಗಳು, ಹೀಗೆ ವಿವಿಧ ಉದ್ದೇಶಕ್ಕಾಗಿ ನಾವು ಭೂಮಿಯನ್ನ ಬಳಕೆ ಮಾಡ್ತಾ ಇದೀವಿ. ಅದನ್ನ ಭೂ ಬಳಕೆ ಅಂತ ಹೇಳಿ ಕೇಳಿದ್ರೆ ನಮ್ಮ ಎಕ್ಸಾಂಪಲ್ ಏನಂದ್ರೆ ಭೂ ಬಳಕೆ ಅಂದ್ರೆ ಏನು ಅಂತ ಕೇಳಿದ್ರೆ ಸಹಜವಾಗಿ ಭೂಮಿಯನ್ನ ನಿಮಗೆ ಹೇಗೆ ನೆನಪು ಬರ್ತಾವ? ವ್ಯವಸಾಯಕ್ಕೆ, ನಗರಗಳಿಗೆ, ಕೈಗಾರಿಕೆಗಳಿಗೆ, ವಿವಿಧ ಉದ್ದೇಶಕ್ಕಾಗಿ ಭೂಮಿಯನ್ನ ನಾವು ಬಳಸುತ್ತೇವೆ ಅಥವಾ ಬಳಕೆ ಮಾಡುತ್ತೇವೆ. ಅದನ್ನ ಭೂ ಬಳಕೆ ಅಂತ ಕರೀತೀವಿ. ಭೂ ಬಳಕೆ ಎಲ್ಲಾ ಕಡೆ ಒಂದೇ ರೀತಿ ಇಲ್ಲ. ಈಗ ನಮ್ಮಲ್ಲಿ ಕಾರ್ಖಾನೆ ಅದಾವ? ನಿಮ್ಮ ಏರಿಯಾದಲ್ಲಿ ಕಾರ್ಖಾನೆ ಇದೆಯಾ? ಇಲ್ಲ. ಕಾರ್ಖಾನೆಗಳೆಲ್ಲ ಬೆಂಗಳೂರು, ಬೇರೆ ಬೇರೆ ದೊಡ್ಡ ದೊಡ್ಡ ಪಟ್ಟಣಗಳು, ನದಿ ಹಳ್ಳದಲ್ಲಿ ಅದಾವ. ಹಾಗಾದ್ರೆ ಒಟ್ಟಾರೆ ಈ ಭೂ ಬಳಕೆ ಎಲ್ಲಾ ಕಡೆ ಒಂದೇ ರೀತಿ ಇಲ್ಲ. ಒಂದ್ ಕಡೆ ಹೆಚ್ಚು ನೀರಾವರಿ ಇದ್ದಲ್ಲಿ 2 ಪೀಕ್ ಬೆಳಿತಾರೆ, ಕೆಲವೊಂದ್ ಕಡೆ ರೈಲ್ವೆ ಆದೋಗೈತಿ. ಹೀಗೆ ಒಟ್ಟಾರೆ ಭೂ ಬಳಕೆ ಅಂದ್ರೆ ಯಾವ ಆಧಾರದ ಮೇಲೆ ನಾವು ಭೂ ಬಳಕೆ ಮಾಡ್ತೀವಿ? ಒಂದು ಮೇಲ್ಮೈ ಲಕ್ಷಣ. ಅಂದ್ರೆ ಭೂ ಬಳಕೆಯನ್ನ 7 ಪ್ರಕಾರವಾಗಿ ನಾವು ಭೂ ಬಳಕೆ ಮಾಡಿದೀವಿ ಎಂದೆ ನಾವು. ಅಂದ್ರೆ ಯಾವ ಪ್ರಕಾರವಾಗಿ ಅಂದ್ರೆ ಯಾವ ಉದ್ದೇಶಕ್ಕಾಗಿ ಅಥವಾ ಯಾವ ಆಧಾರದ ಮೇಲೆ ಅಂತಂದ್ರ, ಒಂದು ಮೇಲ್ಮೈ ಲಕ್ಷಣ. ಮೇಲ್ಮೈ ಲಕ್ಷಣಗಳು. 2 ವಾಯುಗುಣ. 3 ವಾಯುಗುಣ ಮೇಲ್ಮೈ ಲಕ್ಷಣ, ವಾಯುಗುಣ. 3 ಮಣ್ಣು,
4 ಧಾರ್ಮಿಕ ಮತ್ತು ಜನಸಾಂದ್ರತೆ, 5 ಸಾಮಾಜಿಕ ಮತ್ತು ಧಾರ್ಮಿಕ ಆರ್ಥಿಕ ಸ್ಥಿತಿ ಮತ್ತು ತಾಂತ್ರಿಕ ವ್ಯವಸ್ಥೆ ಮತ್ತು ಜೋಡ್ಸಕ್ ಟೈಮ್. ಭೂ ಬಳಕೆಯನ್ನ ಯಾವ ಯಾವ ಅಂಶಗಳ ಆಧಾರದ ಮೇಲೆ ನಾವು ಭೂ ಬಳಕೆ ಮಾಡ್ಕೋತೀವಿ. ಒಂದು ಮೇಲ್ಮೈ ಲಕ್ಷಣಗಳು ಅಧ್ಯಯನ ಮಾಡಿದ ನಾವು. ಮೇಲ್ಮೈ ಲಕ್ಷಣಗಳು 4. ಈಗ ಹಿಮಾಲಯ ಇದೆ, ಹಿಮಾಲಯದಲ್ಲಿ ಏನ್ ಬೆಳೆಯಕ್ಕೆ ಸಾಧ್ಯ? ಅಲ್ಲಿ ಬರೀ ಅರಣ್ಯ ಬರ್ತದೆ. ನೆಕ್ಸ್ಟ್ ಸಮತಟ್ಟಾದ ಮೈದಾನ ಅಧ್ಯಯನ ಮಾಡಿದೀವಿ, ಅದು ಉತ್ತಮ ಫಲವತ್ತಾಗಿದೆ, ಅಲ್ಲಿ 2-3 ಪೀಕ್ ಅನ್ನ ಅಥವಾ ಬೆಳೆಗಳನ್ನ ಬೆಳೆದಾರ ಅಂತ. ಇನ್ನು ಮರುಭೂಮಿ ಯಾಕಾಗಿದೆ? ವಾಯುಗುಣದಿಂದಾಗಿದೆ. ಉಷ್ಣಾಂಶ ಹೆಚ್ಚಿಗಿದೆ ಅಲ್ಲಿ, ಹಾಗಾಗಿ ಮರುಭೂಮಿ ಆಗಿದೆ. ಆ ಮರುಭೂಮಿಯಲ್ಲಿ ಏನು ಬೆಳೆಯಕ್ಕೆ ಸಾಧ್ಯ ಇಲ್ಲ, ಮಳೆ ಆಗಲ್ಲ. ಇನ್ನು 3ನೇದು ಮಣ್ಣು. ಒಳ್ಳೆ ಕರೆ ಮಣ್ಣಲ್ಲಿ ಹತ್ತಿ ಬೆಳಿತೀವಿ, ಕೆಂಪು ಮಣ್ಣಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳಿತೀವಿ. ಕೆಲವೊಂದು ಕೊಚ್ಚು ಮಣ್ಣು ಇತ್ತು ಅಂದ್ರೆ ಏನು ಬೆಳೆಯಕ್ಕೆ ಸಾಧ್ಯ ಇಲ್ಲ. ಮಣ್ಣು ಯಾವ್ದಿದೆಯೋ ಅದನ್ನ ಮೇಲೆ ನಾವು ಬಳಕೆ ಮಾಡ್ಕೊತೀವಿ. ಇನ್ನು ಜನಸಾಂದ್ರತೆ, ಎಲ್ಲ ಬೇಕಾದಷ್ಟು ಜಮೀನಿದೆ, ಜನರೇ ಇಲ್ಲ, ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಇಲ್ಲ ಮತ್ತು ಮನೇಲಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಅದನ್ನ ಬಳಕೆ ಮಾಡಲ್ಲ. ಬೇಕಾದಷ್ಟು ಉತ್ತಮವಾದ ಫಲವತ್ತಾದ ಮೈದಾನ ಇದೆ, ಆದ್ರೆ ಅಲ್ಲಿ ಜನರಿಲ್ಲ, ದುಡಿಯೋರೇ ಇಲ್ಲ ಅಂದಾಗ ಏನಾಗೈತೆ ಅಂತಂದ್ರೆ ಅಲ್ಲಿ ಬಳಕೆ ಕಡಿಮೆ. ಎಲ್ಲಿ ಜನಸಾಂದ್ರತೆ ಹೆಚ್ಚಿಗೆ ಇದೆಯೋ ಆ ಭಾಗದಲ್ಲಿ ಬಳಕೆ ಹೆಚ್ಚಿಗೆ ಆಗ್ತದೆ. ನೆಕ್ಸ್ಟ್ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ. ಸಾಮಾಜಿಕ ಸ್ಥಿತಿ ಅಂತಂದ್ರೆ ಏನಿದೆ ಅಂತಂದ್ರೆ ಎಲ್ಲರಿಗೂ ಆಸ್ತಿಯಲ್ಲಿ ಹಕ್ಕು. ಅದು ಹೆಂಗೆ? ಒಂದ್ ಕಡೆ 2 ಎಕರೆ ಇದೆ, ಒಂದ್ ಕಡೆ 2 ಎಕರೆ ಇದೆ, ಮತ್ತೊಂದ್ ಕಡೆ 2 ಎಕರೆ. ಎಲ್ಲರಿಗೂ ಇಟ್ಟಿಟ್ಟೆ 10 ಗುಂಟೆ, 4 ಎಕರೆ ಹಂಚ್ಕೊಂಡ್ಬಿಡೋದು. ಆ 10 ಗುಂಟೆಯಲ್ಲಿ ಏನು ಬೋರ್ ಬಿಡಿಸಕ್ ಹೋಗೋದಿಲ್ಲ, ಡೆವಲಪ್ಮೆಂಟ್ ಮಾಡಕ್ಕಾಗಲ್ಲ. ಹೀಗೆ ಅವರ ಸ್ಥಿತಿ, ಸಾಮಾಜಿಕ ಸ್ಥಿತಿ ಮೀನ್ಸ್ ಅಲ್ಲಿಯ ವರ್ಗದ ಸ್ಥಿತಿಗತಿ, ಅದ್ರ ಮೇಲೆ. ಇನ್ನು 2ನೇದು ಆರ್ಥಿಕ ಸ್ಥಿತಿ ಅಂದ್ರೆ ಬಡತನ ಇದ್ರೆ ಬೋರ್ ಹೊಡಿಸ್ಲಿಕ್ಕೂ ಆಗಲ್ಲ, ಯಂತ್ರೋಪಕರಣಗಳನ್ನ ತೆಗೆದುಕೊಳ್ಳಿಕ್ ಆಗಲ್ಲ, ಅದನ್ನ ಬಳಸಕ್ಕಾಗಲ್ಲ. ಆರ್ಥಿಕವಾಗಿ ಪ್ರಬಲರಾಗಿದ್ದಾಗ ವ್ಯವಸಾಯ ಉಪಕರಣಗಳನ್ನ ತೆಗೆದುಕೊಂಡು ವ್ಯವಸಾಯ ಅಭಿವೃದ್ಧಿ ಮಾಡಬಹುದು. ಇದು ಒಂದು. ಇನ್ನ ಆರ್ಥಿಕವಾಗಿ ಪ್ರಬಲನಾಗಿದ್ರು ಅಂತಂದ್ರೆ ಯಾವ್ದೊಂದು ಕಾರ್ಖಾನೆ ಮಾಡಬಹುದು. ನಿಮ್ಮೂರಾಗ ಯಾಕೆ ಕಾರ್ಖಾನೆ ಇಲ್ಲ? ಹತ್ತಿ ಬಟ್ಟೆ ಕಾರ್ಖಾನೆ ಮಾಡಬಹುದು. ಈಗ ಬ್ಯಾಡಗಿಯಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಗಾರ್ಮೆಂಟ್ಸ್ ಮಾಡಿದ್ದಾರೆ. ಆ ಗಾರ್ಮೆಂಟ್ಸ್ ಇಲ್ಲಿ ಮಾಡಬಹುದು. ಬ್ಯಾಡಗಿಯಲ್ಲಿ ಯಾಕೆ ಮಾಡಿದಾರೆ? ಶ್ರೀಮಂತರು ಅವ್ರು ಮಾಡಿದ್ರು, ಇಲ್ಲಿ ಬಡವರಿದ್ದಾರೆ ಶಿಡಿನೂರಲ್ಲಿ, ಹಾಗಾಗಿ ಅದನ್ನ ಬಳಕೆ ಮಾಡಿಲ್ಲ. ಹೀಗೆ ಆರ್ಥಿಕ ಪರಿಸ್ಥಿತಿಯು ಸಹಿತ ಬಳಕೆ ಮೇಲೆ ಕಾಣಿಸುತ್ತೆ. ನೆಕ್ಸ್ಟ್ ಇನ್ನು ತಾಂತ್ರಿಕ ವ್ಯವಸ್ಥೆ ಅಂತಂದ್ರೆ ಕೆಲವೊಂದು ಯಂತ್ರೋಪಕರಣಗಳು ಬೇಕಾಗ್ತದೆ. ಈ ಉದಾಹರಣೆಗೆ ನಿಮ್ಮಲ್ಲಿ ಅದು ವ್ಯವಸಾಯ ಬೆಳೀತಾರೆ, ಬೆಳೆದಂತ ಬೆಳೆಗಳನ್ನ ತಕ್ಷಣ ಮಾಡಿಬಿಡ್ತೀವಿ. ಅದನ್ನ ಸಂಗ್ರಹಿಸಿಟ್ಟು ಉಗ್ರಾಣಿತ್ತು ಅಂತಂದ್ರೆ ಉಗ್ರಾಣ ಅಂತ ಕರೀತಾರೆ. ಆ ಉಗ್ರಾಣ ಇತ್ತು ಅಂತಂದ್ರೆ ಅಲ್ಲಿ ಸಂಗ್ರಹಿಸಿಟ್ಟು ಯಾವಾಗ ಬೆಲೆ ಬರುತ್ತೋ ಅವಾಗ ಮಾರ್ಬೋದು. ಹೀಗೆ ಯಂತ್ರೋಪಕರಣಗಳು, ಉಗ್ರಾಣಗಳು, ಆಧುನಿಕ ಸಾಮಗ್ರಿಗಳು, ಅವುಗಳ ಆಧಾರದ ಮೇಲೆ ಸಹಿತ ಭೂ ಬಳಕೆ ಮಾಡ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ಭೂ ಬಳಕೆಯನ್ನ ಕೆಲವೊಂದ್ ಕಡೆ ಭೂಮಿ ಹಾಗೆ ಬಿಟ್ಟಾರ, ಕೆಲವೊಂದ್ ಕಡೆ ಬಳಕೆ ಮಾಡಕತ್ತಾರ, ಕೆಲವೊಂದ್ ಕಡೆ ವ್ಯವಸಾಯ ಮಾಡಕತ್ತಾರ, ಕೆಲವೊಂದ್ ಕಡೆ ಅರಣ್ಯ, ಕೆಲವೊಂದ್ ಕಡೆ ಕಾರ್ಖಾನೆ, ಕೆಲವೊಂದ್ ಕಡೆ ರಸ್ತೆ. ಹೀಗೆ ಎಲ್ಲರಿಗೂ ಕಾರಣಗಳು ಅಂದ್ರೆ ಇವು. ಈ ಆಧಾರದ ಮೇಲೆ ನಾವು ಭೂಮಿಯನ್ನ, ನಮ್ಮ ಭಾರತದ ಭೂಮಿಯನ್ನ 7 ವಿಧವಾಗಿ ಬಳಕೆ ಮಾಡ್ತಾರೆ. ಅಂದ್ರೆ 7 ಕ್ಷೇತ್ರಗಳಿಗೆ ಬಳಕೆ ಮಾಡ್ತಾರೆ. 7 ಭಾಗಗಳಾಗಿ 7 ಭಾಗಗಳು. ಹಂಗಾರೆ ಯಾವ್ಯಾವ ಒಂದೊಂದನ್ನ ಈಗ ಒಂದೊಂದೇ ಮಾಡೋಣ. ಒಂದು ನಿವ್ವಳ ಭೂ ಬಳಕೆ ಬಗ್ಗೆ ನೋಡ್ಬೇಕಾದ್ರೆ 7 ವಿಧಗಳಿದಾವೆ ಭೂ ಬಳಕೆಯಲ್ಲಿ. ಒಂದೇದು ಏನಿದೆಯಪ್ಪ ಅಂದ್ರೆ ನಿವ್ವಳ ಸಾಗುವಳಿ ಭೂಮಿ. ನಿವ್ವಳ ಸಾಗುವಳಿ ಭೂಮಿ. ಇಲ್ಲಿ ನಿವ್ವಳ ಅರ್ಥ ಅಂದ್ರೆ ನಿಜವಾಗ್ಲೂ ಎಷ್ಟು ವ್ಯವಸಾಯ ಮಾಡಕತ್ತಾರೆ ನಮ್ಮ ಭೂಮಿಯಲ್ಲಿ. ಭಾರತದ ಒಟ್ಟು ಭೂಮಿಯಲ್ಲಿ ಎಷ್ಟು ಪ್ರಮಾಣದ ಭೂಮಿಯನ್ನ ಬಳಕೆ ಮಾಡಕತ್ತಾರೆ? 42.2%. 100ರಲ್ಲಿ 42.2% ಏನ್ ಮಾಡ್ತಾ ಇದಾರೆ? ಭೂ ಬಳಕೆ ಆಗ್ತಾ ಇದೆ ಕೃಷಿಗೆ. ಉಳಿದ ಭಾಗ ಕೃಷಿಗೆ ಯೋಗ್ಯವಾಗಿಲ್ಲ ಅಂತ ಅಥವಾ ಏನು ಮುಂದಕ್ಕೆ
ಹಾಗಾದ್ರೆ ಭೂ ಬಳಕೆಗೆ ಎಲ್ಲ ಕಡೆನೂ ಕೃಷಿ ಮಾಡ್ತಾರೆ, ಎಲ್ಲ ರಾಜ್ಯಗಳಲ್ಲಿ ಕೃಷಿ ಮಾಡ್ತಾರೆ. ಎಲ್ಲ ರಾಜ್ಯಗಳಲ್ಲಿ ಕೃಷಿ ಇದೆ, ಆದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಹೆಚ್ಚು ಕೃಷಿ ಮಾಡ್ತಾರೆ, ಕೆಲವೊಂದು ರಾಜ್ಯಗಳಲ್ಲಿ ಕಡಿಮೆ ಕ್ಷೇತ್ರದಲ್ಲಿ ಕೃಷಿ ಮಾಡ್ತಾರೆ. ಈಗ ಹೋಗಿ ರಾಜಸ್ಥಾನಕ್ಕೆ ಹೋಗಿ ಕೃಷಿ ಎಲ್ಲಿ ಕಡಿಮೆ ಇದೆ, ರಾಜಸ್ಥಾನ ಕಡಿಮೆ ಇದೆ, ಯಾಕೆ ಮರುಭೂಮಿ ಇದೆ. ಇನ್ನು ಈಶಾನ್ಯ ರಾಜ್ಯಗಳು ಅಂತ ತೆಗೆದುಕೊಂಡಾಗ ಇಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಇಲ್ಲಿ ಕೃಷಿ ಹೆಚ್ಚು ಯೋಗ್ಯ, ಯಾಕಂದ್ರೆ ಇಲ್ಲಿ ಎಲ್ಲ ಹಿಮಾಲಯ ಪರ್ವತಗಳು ಅಲ್ಲಿ ಸ್ವಲ್ಪ ಭಾಗ ಮಾತ್ರ ಮೈದಾನ ಇದೆ, ಹೌದಾ. ಹಾಗೆ ಒಟ್ಟಾರೆ ಏನು ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಎಲ್ಲಿದೆಪ್ಪ ಅಂತಂದ್ರೆ ನಮ್ಮ ಈ ಭಾಗದಲ್ಲಿ ಪಂಜಾಬ್, ಹರಿಯಾಣ, ಇಲ್ಲಿ ಉತ್ತರ ಪ್ರದೇಶ್, ಈ ಮೈದಾನ ಪ್ರದೇಶ ಏನಿದೆ ಈ ಭಾಗದಲ್ಲಿ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ದೆಹಲಿ ಈ ಭಾಗದಲ್ಲಿ ವ್ಯವಸಾಯಕ್ಕೆ ಹೆಚ್ಚು ಬಳಕೆ ಮಾಡ್ಕೊಂಡಿದ್ದಾರೆ. ಇನ್ನು ಕಡಿಮೆ ಇರೋದು ಯಾವುದು ಅಂತಂದ್ರೆ ಈಶಾನ್ಯ ರಾಜ್ಯಗಳು, ಗುಜರಾತ್, ರಾಜಸ್ಥಾನ, ಇಲ್ಲಿ ಅತಿ ಕಡಿಮೆ. ಇನ್ನು ನೆಕ್ಸ್ಟ್ ಬಂದ್ರೆ ಅರಣ್ಯ ಪ್ರದೇಶ. ಒಂದೇನಿದು, ಎರಡನೇದು ಅರಣ್ಯ ಪ್ರದೇಶ. ಅರಣ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಇದು 42.2 ಅರಣ್ಯದ ಬಗ್ಗೆ ಅಧ್ಯಯನ ಮಾಡಿದ್ವಿ ನಾವು. ಅರಣ್ಯಗಳು ಎಲ್ಲೆಲ್ಲಿ ಸ್ವಾಭಾವಿಕ ಅರಣ್ಯಗಳು, ಕೆಲವೊಂದು ಮಾನವ ನಿರ್ಮಿತವಾಗಿ ನೆಡುತೋಪುಗಳನ್ನು ಮಾಡಿದ್ದಾರೆ ಅಂತ ಅಧ್ಯಯನ ಮಾಡಿದ್ವಿ. ನೈಸರ್ಗಿಕವಾಗಿ ಅರಣ್ಯ ಇದೆ ಅಂತ. ಹಾಗಾದ್ರೆ ಒಟ್ಟಾರೆ ಅಧ್ಯಯನ ಮಾಡಬೇಕಾದ್ರೆ ರಾಷ್ಟ್ರೀಯ ಅರಣ್ಯ ನೀತಿ ಯಾರಿಗೆ ಗೊತ್ತಿದೆ? ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ಎಷ್ಟಿರ್ಬೇಕಾಗಿತ್ತು ನಮ್ಮ ಭಾರತದಲ್ಲಿ ಅರಣ್ಯ ಎಷ್ಟಿರ್ಬೇಕಾಗಿತ್ತು? ಪ್ರಪಂಚದ ಎಷ್ಟಿದೆ? 33.3. ಸದ್ಯ ಇರೋದು ಯಾವುದು? 29.5 ಪ್ರಪಂಚದ್ದು. ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ 33.3 ಇರಬೇಕಾಗಿತ್ತು. ಕಲ್ಕೊಳ್ಳಿ, ಇದು ಹೇಳಿದ್ದ. ಆದ್ರೆ ನಮ್ಮ ದೇಶದಲ್ಲಿ ಸದ್ಯ ಇರೋದು ಎಷ್ಟು? 22.8. ಶೇಕಡ 22.8ರಷ್ಟು ಅರಣ್ಯ ಇದೆ. ಆಕ್ಚುಲಿ ಇರಬೇಕಾಗಿದ್ದು ಎಷ್ಟು ಅಂತಂದ್ರೆ 33.3. ಪ್ರಪಂಚದಾಗಿ ಇರೋದೆಷ್ಟಿದೆ? 29.5. ಇದಕ್ಕಿಂತನೂ ಕಡಿಮೆ. ಇದು ಯಾಕೆ ಕಡಿಮೆ ಇದೆ? ಎಲ್ಲ ಅಧ್ಯಯನ ಮಾಡಿದ್ವಿ. ಅರಣ್ಯವನ್ನ ವಿವಿಧ ಉದ್ದೇಶಕ್ಕೆ ಕಡಿತಾರೆ. ಮರು ಅರಣ್ಯೀಕರಣ ಮಾಡಲ್ಲ, ಕಾನೂನು ಕರೆಕ್ಟ್ ಆಗಿಲ್ಲ, ಏನೇನಿದೆ ಎಲ್ಲ ಅಧ್ಯಯನ ಮಾಡಿದ್ವಿ. ಓಕೆ, ಹಾಗಾದ್ರೆ ಅರಣ್ಯಕ್ಕಾಗಿ ಎಷ್ಟು ಬಳಕೆ ಆಗ್ತಾ ಇದೆ ಅಂದ್ರೆ 22.8ರಷ್ಟು ಶೇಕಡ ಅರಣ್ಯ ಬಳಕೆ ಆಗ್ತದೆ. ಸರ್, ಅರಣ್ಯ ಯಾಕೆ ಬೆಳೀತದೆ ಅಂತಂದ್ರೆ ಅಲ್ಲಿ ಮಳೆ ಹೆಚ್ಚಿಗೆ ಆಗ್ತದೆ. ಅರಣ್ಯ ಬೇಕೇ ಬೇಕು. ಅರಣ್ಯ ಇಲ್ಲ ಅಂದ್ರೆ ಸಮತೋಲನ ಸಾಧ್ಯ ಇಲ್ಲ, ಮಳೆ ಆಗೋದಿಲ್ಲ. ಈ ಎಲ್ಲ ಉದ್ದೇಶದಿಂದ ಅರಣ್ಯ ಬೆಳೆಸಲೇಬೇಕು. ಹಾಗಾದ್ರೆ ಅರಣ್ಯ ಎಲ್ಲಿ ಹೆಚ್ಚಿಗೆ ಇದೆ? ಹೆಚ್ಚು ಅರಣ್ಯ ಇರೋದು ಯಾವುದು ಅಂದ್ರೆ ಅಂಡಮಾನ್ ನಿಕೋಬಾರ್, ನಮ್ಮ ದ್ವೀಪಗಳಲ್ಲಿ ಈ ಭಾಗದಲ್ಲಿ ಬರ್ತವೆ. ಅಂಡಮಾನ್ ನಿಕೋಬಾರ್ನಲ್ಲಿ ಹೆಚ್ಚಿದೆ. ಹೆಚ್ಚು ಅರಣ್ಯ ಇರೋದು ಅಂಡಮಾನ್ ನಿಕೋಬಾರ್, ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಸ್ವಲ್ಪ ಬರ್ತದೆ, ಹಿಮಾಲಯ ಪರ್ವತಗಳಲ್ಲಿ ಬರ್ತದೆ, ಮತ್ತು ಈಶಾನ್ಯ ಭಾರತದಲ್ಲಿ ಸ್ವಲ್ಪ ಅರಣ್ಯಗಳು ಹೆಚ್ಚಿದೆ. ಇನ್ನು ಕಡಿಮೆ ಎಲ್ಲಿದೆ? ಇಲ್ಲಿ ಹರಿಯಾಣ ಬರುತ್ತೆ, ಪಂಜಾಬ್ ಬರುತ್ತೆ, ರಾಜಸ್ಥಾನ್, ಗುಜರಾತ್, ಈ ಬೆಲ್ಟ್. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಅರಣ್ಯ ಕಡಿಮೆ ಇದೆ. ಅಂದ್ರೆ ಬೇರೆ ಬೇರೆ ಉದ್ದೇಶಕ್ಕಾಗಿ ಆ ಭೂಮಿಯನ್ನ ಬಳಕೆ ಮಾಡಿದ್ದಾರೆ ಅಂತ ಅರ್ಥ. ಇನ್ನು ಮೂರನೇದು ಕೃಷಿಗೆ 2 ಅರಣ್ಯ ಪ್ರದೇಶ, 3 ಕೃಷಿಗೆ ದೊರೆಯದ ಭೂಮಿ. ಇದರ ಅರ್ಥ ನೋಡಿ, ಕೃಷಿಗೆ ದೊರೆಯದ ಭೂಮಿ, ಕೃಷಿಗೆ ಯೋಗ್ಯ ಐತಿ, ಅದರ ದೊರೆತಿಲ್ಲ ಮೀನ್ಸ್ ಸಿಗ್ತಾ ಇಲ್ಲ. ಹಾಗಾದ್ರೆ ಅದನ್ನ ಎದಕ್ಕೆ ಬಳಸ್ತಾ ಇರ್ಬೋದು? ಈ ಉದಾಹರಣೆಗೆ ಈ ಶಾಲೆ ಕಟ್ಟಿದ್ದಾರೆ ಅಂದ್ರೆ ಇದನ್ನ ವ್ಯವಸಾಯ ಮಾಡಬಹುದು. ಇಲ್ಲೇ ರೋಡ್ ಇದೆ, ರಸ್ತೆದಲ್ಲಿ ವ್ಯವಸಾಯ ಮಾಡಬಹುದಲ್ಲ ವ್ಯವಸಾಯ. ಯಾಕಂದ್ರೆ ಗುಡ್ಡ ಇಲ್ಲ, ಅಲ್ಲಿ ಕಲ್ಲಿಲ್ಲ, ಮಣ್ಣಲ್ಲೇ ರಸ್ತೆ ನಿರ್ಮಾಣ ಮಾಡಿ. ಕೆಲವಿಗೆಲ್ಲ ನಾವು ಮನೆ ಕಟ್ಟಿದ್ದಾರೆ, ಶಿಡಿನೂರು ಊರನ್ನ ನಾವೇನ್ ಮಾಡ್ಬೋದು? ವ್ಯವಸಾಯ ಮಾಡ್ಬೋದು. ಅಂದ್ರೆ ಮನೆ ನಿರ್ಮಾಣಕ್ಕೆ, ಕೈಗಾರಿಕೆಗಳಿಗೆ, ರಸ್ತೆ ನಿರ್ಮಾಣಕ್ಕೆ, ಕೆರೆ, ಈಗ ನಿಮ್ಮ ಅಕ್ಕದಲ್ಲಿ ಕೆರೆ ಇದೆ, ಆ ಕೆರೆಯಲ್ಲಿ ವ್ಯವಸಾಯ ಮಾಡಬಹುದಿತ್ತು. ಕೆರೆ ಕಟ್ಟಿಲ್ಲ ಅಂತಂದ್ರೆ ಅದನ್ನ ಮುಕ್ತಿ ಮಾಡಿ ವ್ಯವಸಾಯ ಮಾಡಬಹುದು. ಆದ್ರೆ ಕೆರೆ ಬೇಕು ಅಂತ ಕಟ್ಟಿದ್ದಾರೆ. ಅಂದ್ರೆ ಉದ್ದೇಶ ಏನಂದ್ರೆ ವ್ಯವಸಾಯ ಮಾಡಲು ಯೋಗ್ಯವಿದ್ದು
ಬೇರೆ ಬೇರೆ ಉದ್ದೇಶಕ್ಕಾಗಿ ಬಳಕೆ ಮಾಡೋದು. ಬೇರೆ ಬೇರೆ ಉದ್ದೇಶಕ್ಕಾಗಿ ಬಳಕೆ ಮಾಡೋದು ಅಂದ್ರೆ ಮನೆ ಕಟ್ಟಲಿಕ್ಕೆ, ಕೈಗಾರಿಕೆಗಳಿಗೆ, ರಸ್ತೆ ನಿರ್ಮಾಣ ಮಾಡಲಿಕ್ಕೆ, ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಿಕ್ಕೆ. ಇಂಥ ಭೂಮಿ ಏನಪ್ಪಾ ಅಂತಂದ್ರೆ ಕೃಷಿಗೆ ಯೋಗ್ಯವಾಗಿದ್ದು ಸಹಿತ ಕೃಷಿಗೆ ದೊರೆಯದ ಭೂಮಿ ಬೇರೆ ಬೇರೆ ಉದ್ದೇಶಕ್ಕಾಗಿ. ಇದು ಎಷ್ಟಿದೆ ಅಂದ್ರೆ 14.1 ಶೇಕಡ 14.1 ಇದು ಇದೆ. ಹಾಗಾಗಿ ಇದು ಹೆಚ್ಚು ಎಲ್ಲಿದೆಪ್ಪ ಅಂತಂದ್ರೆ ಆಸಾಂ, ಸಿಕ್ಕಿಂ, ಮಣಿಪುರ್. ಇಲ್ಲಿ ಆಸಾಂ, ಸಿಕ್ಕಿಂ, ಮಣಿಪುರ್ ಈ ಭಾಗದಲ್ಲಿ ಆಸಾಂ, ಸಿಕ್ಕಿಂ, ಮಣಿಪುರದಲ್ಲಿದೆ. ಕಡಿಮೆ ಏನಿದೆಪ್ಪ ಅಂದ್ರೆ ಗೋವಾ, ಕೇರಳ. ಇಲ್ಲಿ ಗೋವಾ ಇಲ್ಲಿ ಬರ್ತದೆ, ಕೇರಳ, ಒರಿಸ್ಸಾ ಅಂದ್ರೆ ಒರಿಸ್ಸಾ, ಮಹಾರಾಷ್ಟ್ರ. ಇನ್ನು ಕೇರಳ, ಒರಿಸ್ಸಾ, ಮಹಾರಾಷ್ಟ್ರ. ಕೇರಳ, ಒರಿಸ್ಸಾ, ಮಹಾರಾಷ್ಟ್ರ ಮತ್ತು ಗೋವಾ. ಇದೇನೋ ಕಡಿಮೆ ಇರೋದು ಅಂದ್ರೆ ಅಲ್ಲಿ ಕಡಿಮೆ ಕಾರ್ಖಾನೆಗಳು, ಕಡಿಮೆ ಮನೆಗಳು ಅಥವಾ ಕಡಿಮೆ ಈ ರೀತಿ ಬಳಕೆ ಇದೆ. ಅಣೆಕಟ್ಟೆಗಳು ಕಡಿಮೆ. ಒಟ್ಟಾರೆ ಏನು ಅಂದ್ರೆ ಕಡಿಮೆ ಇರೋದಿಲ್ಲ. ಏನು ಇದು ಕೃಷಿಗೆ ದೊರೆಯದ ಭೂಮಿ ಶೇಕಡ 14.1. ನೆಕ್ಸ್ಟ್ ಇನ್ನ 4ನೇದ್ದು ಪಾಳು ಭೂಮಿ. ಪಾಳು ಅಂತಂದ್ರೆ ಬೀಳು. ಪಾಳು ಅರ್ಥ ಬೀಳು ಭೂಮಿ. ಯಾಕೆ ಬೀಳು ಬಿಟ್ಟಿರ್ತಾರೆ? ವಿವಿಧ ಉದ್ದೇಶಕ್ಕಾಗಿ. ಏನಂದ್ರೆ ಕೆಲವೊಂದು ಜೌಳು ಇರ್ತದೆ, ಆ ಭೂಮಿಯಾಗ ಏನು ಮಾಡಕ್ ಬರಲ್ಲ, ಜೋಳ ಬೆಳೆದಿರ್ಬೋದು. ಅಂದ್ರೆ ಕೆಲವೊಮ್ಮೆ ಪಾಳು ಭೂಮಿ ಎದಕ್ಕೆ ಬಿಟ್ಟಿರ್ತಾರಪ್ಪ ಅಂದ್ರೆ ಸ್ಮಶಾನದ ಭೂಮಿ ಆಗಿರ್ತದ, ಸ್ಮಶಾನದ ಗೋಮಾಳ ಆಗಿರ್ತದ, ಹಂಗ್ ಬಿಟ್ಟಿರ್ಬೋದು. ಕೆಲವು ದುಡಿಯೋರು ಇಲ್ಲ ಅಂತ ಬಿಟ್ಟಿರ್ತಾರೆ, ದುಡಿಯೋರಿಲ್ಲ, ಎಲ್ಲರೂ ನೌಕರಿಗೆ ಹೋಗ್ಬಿಟ್ಟಿದ್ದಾರೆ. ಅಥವಾ ಆ ಮನೆಯಲ್ಲಿ ಮಳೆ ಆಗಂಗಿಲ್ಲ, ಆ ಪ್ರದೇಶದಲ್ಲಿ ಮಳೆ ಆಗಲ್ಲ, ಬೆಳೆ ಬರಂಗಿಲ್ಲ. ಹೀಗೆ ವಿವಿಧ ಉದ್ದೇಶಕ್ಕಾಗಿ ಬೀಳ್ಬಿಟ್ಟಿರುವ ಭೂಮಿಯನ್ನ ಪಾಳು ಭೂಮಿ ಅಂತ ಕರಿತೀವಿ. ಅದು 8.2 ಅದು ಹೆಚ್ಚಿಗೆ ಎಲ್ಲಿದೆಪ್ಪ ಅಂತಂದ್ರೆ ಮಿಜೋರಾಂ, ತಮಿಳುನಾಡು, ಮೇಘಾಲಯ. ಮಿಜೋರಾಂ, ತಮಿಳುನಾಡು, ಮೇಘಾಲಯ ಇಲ್ಲಿ ಹೆಚ್ಚಿಗೆ ಇದೆ. ಮೇಘಾಲಯ, ತಮಿಳುನಾಡು ಮತ್ತು ಮಿಜೋರಾಂ ಹೆಚ್ಚಿಗೆ ಇದೆ. ಕಡಿಮೆ ಇದೆ ಅಂತಂದ್ರೆ ತ್ರಿಪುರ, ಪಾಂಡಿಚೇರಿ, ಅಂಡಮಾನ್ ನಿಕೋಬಾರ್. ಅರಣ್ಯ ಹೆಚ್ಚಿಗೆ ಇದೆ. ಹಂಗಾಗಿ ಅಂಡಮಾನ್ ನಿಕೋಬಾರ್, ಮಿಜೋರಾಂ, ತ್ರಿಪುರ ಇಲ್ಲೇನಾಗಿದೆಪ್ಪ ಅಂದ್ರೆ ಅತಿ ಕಡಿಮೆ ಇದೆ. ಯಾವುದು? ಪಾಳುತ್ತಿದ್ದ ಭೂಮಿ. ನೆಕ್ಸ್ಟ್ ಮುಂದೆ ಹೋದಂತೆ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಇದು ಏನಂತಂದ್ರೆ ಕೃಷಿ ಮಾಡಕ್ಕೆ ಯೋಗ್ಯವಾಗಿದೆ. ಉದಾಹರಣೆಗೆ ಸ್ಮಶಾನ ಅಂತ ಹೇಳಿದಾಗಲ್ಲ, ಸ್ಮಶಾನ ಟೈಪ್ ಇರ್ಬೋದು, ಅಥವಾ ಅಣೆಕಟ್ಟು ಕಟ್ಟಿರೋದಿರಬಹುದು. ಹೀಗೆ ಬೇರೆ ಬೇರೆ ಉದ್ದೇಶಕ್ಕಾಗಿ ಬಳಕೆಯಾಗಿ ಕೃಷಿ ಮಾಡಕ್ಕೆ ಯೋಗ್ಯವಿಲ್ಲ ಅಂತ ಯೋಗ್ಯವಿದ್ದು, ಕೃಷಿ ಮಾಡಲು ಯೋಗ್ಯವಿದ್ದು ಅದನ್ನ ಬಳಕೆ ಮಾಡಕ್ ಸಾಧ್ಯ ಇಲ್ಲ. ಬೇರೆ ಬೇರೆ ಉದ್ದೇಶಕ್ಕಾಗಿ ಅದನ್ನು ಬಳಸಿದ್ದಾರೆ. ಅದು ಎಲ್ಲಿಪ್ಪ ಅಂದ್ರೆ ಮೇಘಾಲಯ, ಗೋವಾ, ನಾಗಾಲ್ಯಾಂಡ್, ರಾಜಸ್ಥಾನ ಇಲ್ಲಿ ಹೆಚ್ಚಿಗೆ ಇದೆ. ಇನ್ನು ಕಾಯಂ ಹುಲ್ಲುಗಾವಲು. ಕಾಯಂ ಹುಲ್ಲುಗಾವಲು. ಕಾಯಂ ಹುಲ್ಲುಗಾವಲು ಅಂದ್ರೆ ಕೆಲವೊಂದು ಭಾಗದಲ್ಲಿ ಹುಲ್ಲು ಬೆಳೀತದೆ. ಯಾಕಂದ್ರೆ ದನಗಳನ್ನ ಮೇಯಿಸಲಿಕ್ಕೆ ಈಗ ಮೊನ್ನೆ ಅಧ್ಯಯನ ಮಾಡಿದ ವನ್ಯಜೀವಿ ಧಾಮಗಳು, ವನ್ಯ ಸಂರಕ್ಷಣಾ ಕೇಂದ್ರಗಳು, ಆನಂತರ ಮನರಂಜನೆಗಾಗಿ ಕೆಲವೊಂದು ಪ್ರದೇಶಗಳಿರ್ತವೆ, ಗಾರ್ಡನ್ಗಳನ್ನು ಮಾಡಿರ್ತಾರೆ. ಕೆಲವೊಂದು ಭಾಗದಲ್ಲಿ ಹುಲ್ಲು ಬೆಳೆಸಿರ್ತಾರೆ. ಹುಲ್ಲು ಕೆಲವೊಂದು ಗೋಮಾಳದಲ್ಲಿ ಬರೀ ಹುಲ್ಲಷ್ಟೇ ಬೆಳೆದಿರ್ತದ. ಗೋಮಾಳದ ಸ್ಮಶಾನ ಅಂತದಕ್ಕೆ ಬಳಸುವಂಥದ್ದು ಕಾಯಂ ಹುಲ್ಲುಗಾವಲು. ಇದು ಎಷ್ಟಿದೆ ಅಂದ್ರೆ 3.4 ಶೇಕಡ 3.4 ಇದು ಅರುಣಾಚಲ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶದಲ್ಲಿ ಹೆಚ್ಚಿದೆ. ಅರುಣಾಚಲ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ. ಅರುಣಾಚಲ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ ಇಲ್ಲಿ ಹೆಚ್ಚಿಗೆ ಇದೆ. ಇನ್ನು ನೆಕ್ಸ್ಟ್ ಆರದು ಇನ್ನೊಂದು ಏನಪ್ಪಾ ಅಂದ್ರೆ ಇತರೆ ಭೂಮಿ. ಇತರೆ ಇದು 1.1. ಇತರೆ ಭೂಮಿ ಎಷ್ಟಿದೆಪ್ಪ ಅಂತಂದ್ರೆ 1.1 ಇದೆ. ಆಸಾಮು, ನಾಗಾಲ್ಯಾಂಡ್ ಇಲ್ಲಿ ಹೆಚ್ಚಿಗೆ ಇದೆ. ಆಸಾಮು, ನಾಗಾಲ್ಯಾಂಡ್, ಮೇಘಾಲಯ, ಕೇರಳದಲ್ಲಿ ಇದು ಹೆಚ್ಚಿಗೆ ಇದೆ. ಕಡಿಮೆ ಕರ್ನಾಟಕ, ಹಿಮಾಚಲ ಪ್ರದೇಶದಲ್ಲಿ ಕಡಿಮೆ ಇದೆ. ಒಟ್ಟಾರೆ ಮಕ್ಕಳು ಏನಂತಂದ್ರೆ ನಾವು ಭೂಮಿಯನ್ನ ಭಾರತದಲ್ಲಿ 7 ಹಂತಗಳಾಗಿ 7 ವಿಧಗಳಾಗಿ ಭೂಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ.
ಒಂದೇದು ಯಾವ್ದು ಅಂತಂದ್ರೆ ನಿವ್ವಳ ಸಾಗುವಳಿ ಭೂಮಿ 42.2, ಅರಣ್ಯ ಪ್ರದೇಶ ಈಗ ಸದ್ಯ ಇರೋದು 22.8, ಇರ್ಬೇಕಾಗಿದ್ದು ಇಷ್ಟು, ಆದ್ರೆ ಸದ್ಯ ಇರೋದು ಇಷ್ಟು. ಇನ್ನ ಕೃಷಿಗೆ ದೊರೆಯದ ಭೂಮಿ, ಪಾಳು ಭೂಮಿ, ಬಳಕೆಯಾಗದ ಕೃಷಿಗೆ ಯೋಗ್ಯ ಭೂಮಿ, ಕಾಯಂ ಹುಲ್ಲುಗಾವಲು ಇತರೆ. ಹೀಗೆ ವಿವಿಧ ಉದ್ದೇಶಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ, ಬೆಳೆ ಅಂದ್ರೆ ಈ ಭೂಮಿಯನ್ನ ಬಳಕೆ ಮಾಡ್ತಾ ಇದೀವಿ. ನಮ್ಮ ಭಾರತದ ಭೂಮಿಯನ್ನ ಬಳಕೆ ಮಾಡ್ತಾ ಇದೀವಿ. ಅರಣ್ಯ ಪ್ರದೇಶ ಎಷ್ಟಿದೆ ನಮ್ಮ ದೇಶದಲ್ಲಿ? ಎಷ್ಟು? 22.8 ಮಾತ್ರ ಇದೆ. ಹಾಗಾದ್ರೆ ನಿಜವಾಗಿ ಇರ್ಬೇಕಾಗಿದ್ದೆಷ್ಟು? 33.3 ಇರಬೇಕಾಗಿತ್ತು. ಕೇವಲ 28 ಇದೆ. ಹಾಗಾಗಿ 22.8. ಹಾಗಾಗಿ ನಾವು ಅರಣ್ಯ ಹೆಚ್ಚಿಗೆ ಮಾಡಲೇಬೇಕು. ಅರಣ್ಯದ ಬಗ್ಗೆ ಅತಿ ಮಹತ್ವದ ಪಾಠ, ಅರಣ್ಯ ಸಂರಕ್ಷಣೆಯನ್ನ ಹೇಗೆ ಮಾಡುವಿರಿ ಅಥವಾ ಅರಣ್ಯ ನಾಶಕ್ಕೆ ಕಾರಣಗಳೇನು, ಇದು ಮಹತ್ವದ ಪಾಠ. ಕಾರಣ ಅರಣ್ಯ ನಾವು ಹೆಚ್ಚಿಗೆ ಮಾಡಬೇಕು, ಸಮತೋಲನ ತಪ್ಪಿದೆ. ಹಾಗಾಗಿ ಈಗ ಉಷ್ಣಾಂಶ ಹೆಚ್ಚಿಗೆ ಆಗಿದೆ, ತಾಪಮಾನ ಹೆಚ್ಚಿಗೆ ಆಗಿದೆ, ಓಜೋನ್ ಪದರ ಕ್ಷೀಣಿಸ್ತಾ ಇದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತದೆ. ಹೆಚ್ಚು ಒತ್ತನ್ನು ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್ ನಾವು ಹೆಚ್ಚು ಅಧ್ಯಯನ ಮಾಡಬೇಕಾಗಿದ್ದು ನಮ್ಮ ಭಾರತ ಯಾವ ಪ್ರಧಾನ ರಾಷ್ಟ್ರ ಅಂತೀವಿ? ಯಾವುದು? ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕರಿತೀವಿ ಅಥವಾ ವ್ಯವಸಾಯ ಪ್ರಧಾನ ರಾಷ್ಟ್ರ ಅಂತ ಕರಿತೀವಿ. ಸರಿ, ಕೃಷಿ ಪ್ರಧಾನ ಅಥವಾ ವ್ಯವಸಾಯ ಪ್ರಧಾನ ಅಂದ್ರೆ ವ್ಯವಸಾಯ ಅಂದ್ರೆ ವ್ಯವಸಾಯ ಎಲ್ಲರೂ ವ್ಯವಸಾಯ ಮಾಡೋರೆ. ವ್ಯವಸಾಯ ಎಂದರೆ ಯಾರು ಹೇಳಕೊಡ್ತೀವಿ? ಕಾಮನ್ ಆಗಿ ಹೇಳಿ ವ್ಯವಸಾಯ ಅಂದ್ರೆ ಏನು? ಕಾಮನ್ ಆಗಿ ಮಾಡ್ತೀರಿ, ಏನ್ ಮಾಡ್ತೀರಿ? ಕಾಮನ್ ಆಗಿ ಹೇಳ್ಬೇಕಾದ್ರೆ ಭೂಮಿಯನ್ನ ಉಳುಮೆ ಮಾಡ್ತೀವ, ಭೂಮಿಯನ್ನ ಉಳುಮೆ ಮಾಡ್ತೇವೆ. ರಂಡಿ ಹೊಡೆಯೋದು ಏನಂತೀವಿ ಹಂಗೆ ಭೂಮಿಯನ್ನ ಉಳುಮೆ ಮಾಡ್ತೀವಿ. ಯಾಕೆ ಉಳುಮೆ ಮಾಡ್ತೀವಿ? ಬೆಳೆಗಳನ್ನ ಬಿತ್ತಲು, ಬೆಳೆಗಳನ್ನ ಬಿತ್ತಲು ಉಳುಮೆ ಮಾಡಿ ಆ ಬೆಳೆಯನ್ನ ಬಿತ್ತಿ ಸುಮ್ಮನೆ ಮನೆ ಕುಂದ್ರಂಗಿಲ್ಲ. ಏನ್ ಮಾಡ್ತೇವೆ? ಅದಕ್ಕೆ ಯಾವಾಗ ಬೇಕು ಅವಾಗ ನೀರು ಬಿಡ್ತೇವೆ, ಯಾವಾಗ ಬೇಕು ಅವಾಗ ಗೊಬ್ಬರ ಹಾಕ್ತೇವೆ, ಯಾವಾಗ ಬೇಕು ಅವಾಗ ಔಷಧ ಹೊಡಿತೇವೆ. ಅಂದ್ರೆ ಅರ್ಥ ಮಾಡ್ಕೋಬೇಕಾಗಿದ್ದೇನು? ಬೆಳೆಗಳನ್ನ ಬಿತ್ತಿ ಅದನ್ನ ಪೋಷಿಸಿ ಬೆಳೆಯನ್ನ ಬೆಳೆದುಕೊಳ್ಳುವುದಕ್ಕೆ ವ್ಯವಸಾಯ ಎನ್ನುತ್ತೇವೆ. ನಮ್ಗೆ ಯಾವ್ಯಾವ ಆಹಾರ ಸಾಮಗ್ರಿಗಳು ಬೇಕು? ನಮಗೆ ಆಹಾರ ಸಾಮಗ್ರಿ ಅಷ್ಟೇ ಇದ್ರೆ ಸಾಲಲ್ಲ, ಬೇರೆ ಬೇರೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಅಂದ್ರೆ ನಮಗೆ ಬಟ್ಟೆ ಬೇಕು. ಬಟ್ಟೆಯಿಂದ ಬರ್ತದೆ, ಹತ್ತಿಯಿಂದ ಬರ್ತದೆ. ಹತ್ತಿ ಕಾರ್ಖಾನೆ ಅಥವಾ ಬಟ್ಟೆ ಕಾರ್ಖಾನೆಗೆ ಹತ್ತಿ ಕಚ್ಚಾ ವಸ್ತು. ಹತ್ತಿ ಬೆಳೆದಲ್ಲಿ ವ್ಯವಸಾಯ, ಹತ್ತಿ ಬೆಳೆದ ವ್ಯವಸಾಯ. ನಮ್ಗೆ ಸಕ್ಕರೆ ಬೇಕು, ಚಾಪುಡಿ ಬೇಕು. ಸಕ್ಕರೆ ಎಲ್ಲಿಂದ ಬರ್ತೈತಿ? ಕಬ್ಬಿನ ಸಕ್ಕರೆ ಕಾರ್ಖಾನೆಗೆ ಹೋಗ್ತೈತಿ. ಕಬ್ಬು ವ್ಯವಸಾಯದಲ್ಲಿ ಬೆಳೀತಾರೆ, ಕಬ್ಬು ಬೆಳೆದು ಕಾರ್ಖಾನೆಗೆ ಹೋಗ್ತೈತಿ, ಕಾರ್ಖಾನೆಯಿಂದ ಸಕ್ಕರೆ. ಅಂದ್ರೆ ಏನು? ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಮತ್ತು ಆಹಾರ ಬೆಳೆಗಳನ್ನ ಬೆಳೆಯಲು ಭೂಮಿಯನ್ನು ಸಾಗುವಳಿ ಮಾಡಿ ಬೆಳೆಗಳನ್ನ ಪೋಷಿಸಿ ಬೆಳೆಯುವುದಕ್ಕೆ ವ್ಯವಸಾಯ. ಓಕೆ, ಅಷ್ಟೇ ಅರ್ಥ ಅಲ್ಲ, ಇಂದಿನ ವ್ಯವಸಾಯ ಮತ್ತೆ ಬದಲಾವಣೆ ಹೊಂದಿದೆ. ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ವಿವಿಧ ಹೈನುಗಾರಿಕೆ, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ ಇವು ಕೃಷಿಗೆ ಸಂಬಂಧಿಸಿದ ಉಪ ಉದ್ಯೋಗಗಳು. ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ಏನ್ ಮಾಡೋದು ಅಂತಂದ್ರೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಮುಂತಾದ ಉದ್ಯೋಗ ಮಾಡುವುದಕ್ಕೆ ಕೃಷಿ. ನೋಡಿ ಎಷ್ಟೋ ಜನ ಕೆಲಸ ಮಾಡಿ ಬರ್ತಾರೆ, ಮನೆಯಲ್ಲಿ ಸಾಯಂಕಾಲ ಕಸ್ಮರಿ ಕಟ್ಟೋದು ಇಂಥವೆಲ್ಲ ಉದ್ಯೋಗ ಮಾಡ್ತಿರ್ತಾರೆ, ಹೈನುಗಾರಿಕೆ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಾರೆ. ನಿಮ್ಮ ಮನೇಲಿ ಎಲ್ಲರೂ ಹೆಚ್ಚು ಕಡಿಮೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಹೈನುಗಾರಿಕೆ ಮಾಡ್ತಾರೆ. ಯಾಕೆ? ಅದು ಸಪೋರ್ಟಿಂಗ್ ಆಗಿದೆ. ಯಾಕೆ? ಸಗಣಿ ಗೊಬ್ಬರ ಬೇಕು, ಹೊಲಕ್ಕೆ ಸಗಣಿ ಗೊಬ್ಬರ ಬೇಕು. ಎರಡನೇದು ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಹೈನು ಬಂದ ದುಡ್ಡು ಆಗುತ್ತೆ, ಆ ದುಡ್ಡನ್ನ ನಾವು ಕೃಷಿಗೆ ಹಾಕ್ಬಹುದು. ಹೀಗಾಗಿ ಕೃಷಿಗೆ ಸಂಬಂಧಿಸಿದ ಉದ್ಯೋಗ ಅಂದ್ರೆ ವ್ಯವಸಾಯ ಅಂತ ಅರ್ಥ. ಅಂದ್ರೆ ವ್ಯವಸಾಯದ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕಾದ್ರೆ ವ್ಯವಸಾಯ ನಮ್ಮ ದೇಶದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ, ಆರ್ಥಿಕ ಸ್ಥಿತಿಗೆ ವ್ಯವಸಾಯವು ಬೆನ್ನೆಲುಬಾಗಿದೆ. ಆರ್ಥಿಕ ಅಭಿವೃದ್ಧಿಗೆ, ಭಾರತದ ಆರ್ಥಿಕ ಅಭಿವೃದ್ಧಿಗೆ ಕೃಷಿಯು ಬೆನ್ನೆಲುಬಾಗಿದೆ. ಹೇಗೆ ಅಂತ ಕೇಳ್ತಿರ್ತಾರೆ. ಇಲ್ಲ, ವ್ಯವಸಾಯವು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ. ಹೇಗೆ? ಎಲ್ಲ ಆರ್ಥಿಕ ಅಭಿವೃದ್ಧಿಯಲ್ಲಿ ಆರ್ಥಿಕ ಪರಿಸ್ಥಿತಿಯು ವ್ಯವಸಾಯವನ್ನೇ ಅವಲಂಬಿಸಿದೆ. ಹೇಗೆ? ಈ ರೀತಿ 3 ಪ್ರಶ್ನೆಗಳನ್ನ ಕೇಳುವ ರೀತಿ. ಅಂದ್ರೆ ವ್ಯವಸಾಯದಿಂದ ಏನು ಪ್ರಾಮುಖ್ಯತೆ ಇತ್ತು? ವ್ಯವಸಾಯ ಅಂದ್ರೆ ಏನು ಅಂತ ಅರ್ಥ ಇದೀಗ? ಅರ್ಥ ಎರಡು ಪ್ರಾಮುಖ್ಯತೆ. ಏನ್ ಮಾಡ್ಬೇಕು? ವ್ಯವಸಾಯದ ಪ್ರಾಮುಖ್ಯತೆ.
ಏನು ವ್ಯವಸಾಯದಿಂದ ಏನ್ ಲಾಭ ಇದೆ? ವ್ಯವಸಾಯದಿಂದ ನಮಗೆ ಏನ್ ಲಾಭ ಇದೆ? ಏನು ಜನರಿಗೆ ಮತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ, ಪ್ರಾಣಿ ಪಕ್ಷಿ ಜನರಿಗೆ ಆಹಾರವನ್ನು ಒದಗಿಸುತ್ತದೆ. ಭಾರತದ ಕೃಷಿ ಅಥವಾ ಕೃಷಿಯು ಜನರು ಮತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರವನ್ನು ಒದಗಿಸುತ್ತೆ. ಹೌದಲ್ಲ? ಹೌದಾ? ಜನರಿಗೆ ಆಹಾರ ಸಿಗೋದಲ್ಲಿಂದ. ನೆಕ್ಸ್ಟ್, ಭಾರತದ ಮೂಲ ಉದ್ಯೋಗವಾಗಿದೆ ಅಥವಾ ಪ್ರಧಾನ ಉದ್ಯೋಗವಾಗಿದೆ. ನಿಮ್ಮೂರಾಗ ಬಹುಪಾಲು ಜನ ಏನ್ ಮಾಡ್ತಾರೆ? ವ್ಯವಸಾಯನ ಮಾಡ್ತಾರೆ, ಬೇರೆ ಉದ್ಯೋಗ ಗೊತ್ತಿಲ್ಲ. ಎಲ್ಲ ಅಲ್ಪ ಸ್ವಲ್ಪ ಅಂಗಡಿ ಇಟ್ಕೊಂಡಿದ್ದಾರೆ 2-3 ಜನ, ಅಥವಾ ಎಲ್ಲೋ ನೌಕರಿ ಹೋಗ್ತಾರೆ ಒಂದು 8-10 ಜನ, ಅಥವಾ ಬಿಸ್ನೆಸ್ ಮಾಡ್ತಾರೆ 20 ಜನ. ಬಹುಪಾಲು ಜನ, ಹೆಚ್ಚು ಜನ ಏನ್ ಮಾಡ್ತಾರೆ? ಕೃಷಿಯನ್ನೇ. ಕೃಷಿ ಬಿಟ್ಟರೆ ಬೇರೆ ಉದ್ಯೋಗ. ಹಂಗಾರೆ ಭಾರತದ ಮೂಲ ಉದ್ಯೋಗವಾಗಿದೆ. ಮೂಲ ಉದ್ಯೋಗ ಪ್ರಾಚೀನ ಉದ್ಯೋಗವಾಗಿದೆ ಅಥವಾ ಮೂಲ ಉದ್ಯೋಗವಾಗಿದೆ. 65% ನಮ್ಮ ಭಾರತದಲ್ಲಿ 65% ಜನ ವ್ಯವಸಾಯವನ್ನೇ ಅವಲಂಬಿಸಿದ್ದಾರೆ. ಬೇರೆ ಉದ್ಯೋಗ ಗೊತ್ತಿಲ್ಲ ಅವರಿಗೆ. ಅದೇ ಹೇಳಿದಲ್ಲ, ನಿಮ್ಮೂರಾಗ ಕಲ್ಪನೆ ಮಾಡ್ಕೊಂಡ್ಬಿಟ್ರ ಕೇವಲ 8 ಅಂಗಡಿ ಎಷ್ಟಿದಾವೆ? ಒಂದು 10-15 ಜನ ಅಂಗಡಿ ಇಟ್ಕೊಂಡು ಒಂದು 20 ಜನ ವ್ಯವಸಾಯ ಮಾಡ್ಬೋದು, ಬಿಸಿನೆಸ್. ಇನ್ನು 20-25 ಜನ ಬಿಸಿನೆಸ್ ಮಾಡ್ತಾರೆ. ಇನ್ನು ಕೆಲವು ಜನ ನೌಕರಿ ಮಾಡ್ತಾರೆ. ಒಂದು 10-15 ಜನ ಎಣಿಕೆ ಮಾಡಿದ್ರೆ ಟೋಟಲ್ ಒಂದು 50-100 ಜನ ಬೇರೆ ಉದ್ಯೋಗ ಮಾಡ್ತಾರೆ. ಇರೋರು ಎಷ್ಟು? 1000 ಜನ ಅಂತ ತಗೊಂಡ್ರೆ 100 ಜನ ಹೋಯ್ತು. ಅಂದ್ರೆ 900 ಜನ ಕೃಷಿ ಬಿಟ್ರೆ ಏನ್ ಬರ್ತದೆ? ಹಂಗಾರೆ ಕೃಷಿ ಬಿಟ್ರೆ ಏನ್ ಬರ್ತದೆ? ನಂತರ ಮೂರನೇದು ಏನಂತಂದ್ರೆ, ಕೃಷಿಯಿಂದ ಏನಾಗ್ತದೆ ಅಂತಂದ್ರೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಒದಗಿಸುತ್ತದೆ. ಕೃಷಿ, ಹತ್ತಿ ಬಟ್ಟೆ ಕಾರ್ಖಾನೆಗೆ ಹತ್ತಿ ಬೇಕು, ಸಕ್ಕರೆ ಕಾರ್ಖಾನೆಗೆ ಸಕ್ಕರೆ, ಇದು ಕಬ್ಬು ಬೇಕು, ಚಹಾ ಫ್ಯಾಕ್ಟರಿಗಳಿಗೆ ಚಹಾ ಬೆಳೆದ ಚಹಾ ಗಿಡಗಳು ಬೇಕು. ಒಟ್ಟಾರೆ ವಿವಿಧ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಒದಗಿಸುತ್ತದೆ. ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು. ಮುಂದೆ ಮತ್ತೆ ಕೃಷಿಯಿಂದ ಏನಾಗುತ್ತೆ ಅಂದ್ರೆ ರಾಷ್ಟ್ರೀಯ ಆದಾಯ. ರಾಷ್ಟ್ರಕ್ಕೆ ಆದಾಯ ಬೇಕು. ಈಗ ನಿಮ್ಮಪ್ಪ ಹಿರಿತನ ಮಾಡ್ಬೇಕಂದ್ರ ನಿಮ್ಮಪ್ಪಗೆ ಏನ್ ಬೇಕು ಅಂದ್ರೆ ದುಡ್ಡು ಬೇಕು. ಹಾಗೆ ನಮ್ಮ ದೇಶ ನಡೆಸ್ಬೇಕಂದ್ರೆ ದುಡ್ಡು ಬೇಕಂದ್ರೆ ಅದಕ್ಕೆ ಏನ್ ಬೇಕು ಅನ್ನೋದಂದ್ರೆ ಆದಾಯ ಬೇಕು. ಅದಕ್ಕೆ ನಂತೀವಿ ರಾಷ್ಟ್ರೀಯ ಆದಾಯ. 4 ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯಕ್ಕೆ ಇದು ಸಹಕಾರಿಯಾಗಿದೆ. ಹೆಂಗ್ ಸಹಕಾರಿಯಾಗಿದೆ? ಈಗ ಕೈಗಾರಿಕೆ ಅದಾವ ಅಂತಂದ್ರೆ ವ್ಯವಸಾಯ ಐತಿ ಅಂದ್ರೆ ಕೈಗಾರಿಕೆ ಐತೆ. ಕೈಗಾರಿಕೆಯಿಂದ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕಾ? ಯಾರು? ಕೈಗಾರಿಕೆ ಮಾಲೀಕ ಟ್ಯಾಕ್ಸ್ ಕಟ್ಟಬೇಕು. ಹತ್ತಿ ಒಯ್ಯುವಂತ ವ್ಯಾಪಾರಸ್ಥ ಟ್ಯಾಕ್ಸ್ ಕಟ್ಟಬೇಕು. ಲಾರಿ ಮಾಲಕ ಟ್ಯಾಕ್ಸ್ ಕಟ್ಟಬೇಕು. ಅಲ್ಲಿ ನೌಕರಿ ಮಾಡ್ತಿರುವಂತ ವ್ಯಕ್ತಿಗಳು ಟ್ಯಾಕ್ಸ್ ಕಟ್ಟಬೇಕು. ಅಲ್ಲಿ ನಡೆಯಾದಂತ ಬಟ್ಟೆಯನ್ನ ಮಾರುವಂತ ವ್ಯಕ್ತಿ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಹೀಗೆ ವಿವಿಧ ರೂಪದ ಟ್ಯಾಕ್ಸ್ ಏನ್ ಮಾಡ್ತೈತೆ ಅಂತ ಸರ್ಕಾರ ಕೊಡ್ತದೆ. ರೈತರಿಂದ ಬರೋದು ಕಡಿಮೆ. ರೈತರಿಂದ ಏನಂದ್ರೆ ಗೊಬ್ಬರ ತಂದಿರ್ತಾರೆ, ಅದಕ್ಕೆ ಟ್ಯಾಕ್ಸ್ ಕಟ್ಟಿರ್ತಾರೆ. ಗೊಬ್ಬರ ಔಷಧಿಗಳು. ಹೀಗೆ ವಿವಿಧ ರೂಪದ ಆದಾಯ ರಾಷ್ಟ್ರದ ಆದಾಯದ ಮೂಲವಾಗಿದೆ. ನೆಕ್ಸ್ಟ್, ವಿದೇಶಿ ವ್ಯಾಪಾರ. ಎಲ್ಲ ನಾವೇ ಇಟ್ಕೊಳಂಗಿಲ್ಲ. ಬೆಳೆದಂತ ಬೆಳೆಗಳನ್ನ ನಿಮ್ಮ ಮನೆ ಇಟ್ಕೋತೀರಾ? ಇಲ್ಲ, ಬೇರೆದಲ್ಲಿ ಮಾಡ್ತೀವಿ, ವ್ಯಾಪಾರ ಆಗ್ಬೇಕು. ಹಾಗೆ ನಮ್ಮ ದೇಶದಲ್ಲಿ ಬೆಳೆದಂತ ಸಕ್ಕರೆ ಇರ್ಬೋದು, ಚಾಪುಡಿ ಇರ್ಬೋದು, ಯಾಲಕ್ಕಿ, ಲವಂಗ ಎಲ್ಲ ಅದೇ ಮಾಡೇವಿ. ಹೀಗೆ ಭಾರತದಲ್ಲಿ ಬೆಳೆದಂತ ವಸ್ತುಗಳನ್ನ ಬೇರೆ ಬೇರೆ ದೇಶಕ್ಕೆ ನಾವು ಮಾಡ್ತೀವಿ. ಯಾಕೆ? ಆದಾಯ ಬೇಕು. ಎಲ್ಲ ನಾವೇ ಇಟ್ಕೊಂಡ್ರಾಗಲ್ಲ. ಹಾಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಇದು ಬೆಂಬಲಿಸುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣೀಭೂತವಾಗಿದೆ. ಕಾರಣೀಭೂತ ಅಥವಾ ಬೆಂಬಲಿಸುತ್ತದೆ. ಇನ್ನು 6ನೇದು, ಪ್ರಮುಖವಾಗಿ ಜನರಿಗೆ ಮೂಲ ಉದ್ಯೋಗವಾಗಿದೆ. ಆಹಾರ ಒದಗಿಸುತ್ತದೆ. ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಒದಗಿಸುತ್ತದೆ. ಕೈಗಾರಿಕೆಗಳಿಗೆ ಆಧಾರವಾಗಿದೆ. ಕೈಗಾರಿಕೆ ಕಚ್ಚಾ ವಸ್ತು ಒದಗಿಸೋದು ಒಂದು. ಇನ್ನು ಕೈಗಾರಿಕೆಗಳಿಗೆ ಆಧಾರವಾಗಿದೆ. ಹೆಂಗ್ ಆಧಾರವಾಗಿದೆ? ಯಾವುದೋ ಒಂದು ಕೈಗಾರಿಕೆ ಸ್ಥಾಪನೆ ಆಗ್ಬೇಕಂದ್ರೆ, ಈ ಕಬ್ಬು ಬೆಳೀತಾರಂದ್ರೆ ಸಕ್ಕರೆ ಕಾರ್ಖಾನೆ, ಹತ್ತಿ ಬೆಳೀತಾರಂದ್ರೆ ಹತ್ತಿ ಕಾರ್ಖಾನೆ, ಶೇಂಗಾ ಬೆಳೆಯಕತ್ತಾರಂತಂದ್ರೆ ಎಣ್ಣೆ ಕಾರ್ಖಾನೆ. ಕೈಗಾರಿಕೆಗಳಿಗೆ ಮೂಲ. ಈಗ ಅದು ಸರ್ಕಾರಿ ಗೊಬ್ಬರ ತಗೋತಾರಂದ್ರೆ ಸರ್ಕಾರಿ ಗೊಬ್ಬರ ಕಾರ್ಖಾನೆ ಆಗಿದೆ. ಹೌದಾ? ಇಲ್ಲ ಅಂದ್ರೆ ಕಾರ್ಖಾನೆಗಳು ಆಗ್ತಿರ್ಲಿಲ್ಲ.
ಹೌದಾ? ಈಗ ಯಂತ್ರೋಪಕರಣ ಟ್ರ್ಯಾಕ್ಟರ್ ತಗೋತಾರ ಅಂತಂದ್ರೆ ಟ್ರ್ಯಾಕ್ಟರ್ಗಳ ಕಾರ್ಖಾನೆ ಆರಂಭ ಆಗಿದೆ. ಅಂದ್ರೆ ಕೈಗಾರಿಕೆಗಳಿಗೆ ಪೂರಕವಾಗಿದೆ. ಕೈಗಾರಿಕೆಗಳಿಗೆ ಪೂರಕ ಅಂದ್ರೆ ಕೈಗಾರಿಕೆ ಆರಂಭ ಆಗ್ಲಿಕ್ಕೆ ಕಾರಣೀಭೂತ ವ್ಯವಸಾಯ. ಕಬ್ಬಿಣದ್ರು ಬಿಡಿ, ಕಬ್ಬಿಣದ್ರು ಅದು ಬಿಡಿ, ಈಗ ಟ್ರ್ಯಾಕ್ಟರ್ ಕಾರ್ಖಾನೆ ಆಗ್ಬೇಕು. ಟ್ರ್ಯಾಕ್ಟರ್ ತಗೋತಾರ ಅಂದ್ರೆ ಟ್ರ್ಯಾಕ್ಟರ್ ಕಾರ್ಖಾನೆ, ಔಷಧಿಗಳು ತಗೋತಾರ ಅಂದ್ರೆ ಔಷಧಿ ಕಾರ್ಖಾನೆ, ಅದ ಕೃಷಿಗೆ ಗೊಬ್ಬರ ಬೇಕಾಗೈತಿ, ಗೊಬ್ಬರ ಕಾರ್ಖಾನೆ. ಹೀಗೆ ವಿವಿಧ ಕಾರ್ಖಾನೆಗಳ ಆರಂಭಕ್ಕೆ ಕಾರಣೀಭೂತ. ಕಾರ್ಖಾನೆಗಳ ಆರಂಭಕ್ಕೆ ವ್ಯವಸಾಯ ಕಾರಣೀಭೂತ. ಹೀಗೆ ಹಲವಾರು ಕಾರಣಗಳು. ಒಂದು, ಜನರಿಗೆ ಆಹಾರ, ಮೂಲ ಉದ್ಯೋಗ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು, ರಾಷ್ಟ್ರೀಯ ಆದಾಯದ ಮೂಲ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣೀಭೂತವಾಗಿದೆ, ಕೈಗಾರಿಕೆಗಳಿಗೆ ಪೂರಕವಾಗಿದೆ, ಹೀಗೆ ವ್ಯವಸಾಯವು ನಮ್ಮ ರಾಷ್ಟ್ರದ ಆದಾಯದ ಬೆನ್ನೆಲುಬು. ಯಾಕಂತಂದ್ರೆ ಹೆಚ್ಚು ಜನ ಅದನ್ನೇ ಅವಲಂಬಿಸಿದ್ದಾರೆ. 65% ಜನ ವ್ಯವಸಾಯವನ್ನೇ ಅವಲಂಬಿಸಿದ್ದಾರೆ. ಪಾಸ್ ಆಗಿರುವ ಎಕ್ಸಾಮ್ ಅಲ್ಲಿ ನಮ್ಮ ರಾಷ್ಟ್ರದ ಬೆನ್ನೆಲುಬು ವ್ಯವಸಾಯವಾಗಿದೆ, ಹೀಗೆ ಸಮರ್ಥಿಸಿ. ಬೆನ್ನೆಲುಬು ಅದಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹಾಗಾಗಿ ವ್ಯವಸಾಯ ಇಲ್ಲ ಅಂದ್ರೆ ಏನು ನಡೆಯಂಗಿಲ್ಲ. ವ್ಯವಸಾಯ ಇಲ್ಲ ಅಂದ್ರೆ ಈಗ ಬೇರೆ ದೇಶಕ್ಕೆ ನಾವು ಏನು ಕಳಿಸ್ಬೇಕು ಅಂದ್ರೆ, ಅಥವಾ ಬೇರೆ ದೇಶದ ಸಾಲ ಐತಿ, ಸಾಲ ತೀರಿಸಬೇಕು, ಇಲ್ಲಿಂದ ಏನು ವಸ್ತು ಕಳಿಸಿ ತೀರಿಸಬೇಕು. ದೇಶಕ್ಕೆ ಆದಾಯ ಬೇಕಂದ್ರೆ ವ್ಯವಸಾಯ. ಹೀಗೆ ವಿವಿಧ ಉದ್ದೇಶಕ್ಕಾಗಿ ವ್ಯವಸಾಯವನ್ನು ನಾವು ಮಾಡ್ತೀವಿ. ಒಂದು, ಇಷ್ಟು ಲಾಭ ಐತಿ. ವ್ಯವಸಾಯದ ವಿಧಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ನಮ್ಮ ದೇಶದ ಶೇಕಡ ಎಷ್ಟು ಜನರು ವ್ಯವಸಾಯವನ್ನೇ ಅವಲಂಬಿಸಿದ್ದಾರೆ? ಶೇಕಡ 65% ಜನರು ವ್ಯವಸಾಯವನ್ನೇ ಅವಲಂಬಿಸಿ. ಸರಿ, ಅರ್ಥ ಆಯ್ತು, ಪ್ರಾಮುಖ್ಯತೆ ಆಯ್ತು. ಇನ್ನು ವ್ಯವಸಾಯ ಎಲ್ಲ ಕಡೆ ಒಂದೇ ರೀತಿ ವ್ಯವಸಾಯ ಮಾಡ್ತಾ ಇಲ್ಲ. ಒಂದೇ ಟೈಪ್ ಮಾಡ್ತದ, ನೀವು ಕಂಡಂತೆ ಒಂದೇ ಟೈಪ್ ಮಾಡ್ತಾ ಇಲ್ಲ. ಬೇರೆ ಬೇರೆ ರೀತಿಯ ವ್ಯವಸಾಯವನ್ನು ನಾವು ನೋಡ್ತೇವೆ. ಅಂದ್ರೆ ಅವುಗಳ ವಿಧಗಳನ್ನ ನಾವು ಅಧ್ಯಯನ ಮಾಡಬೇಕಾಗಿದೆ. ಈಗ ವ್ಯವಸಾಯದ ವಿಧಗಳನ್ನ ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಅಧ್ಯಯನ ಮಾಡೋಣ. ಈಗ ನೀವೇನ್ ಮಾಡ್ಬೇಕಂದ್ರೆ ವ್ಯವಸಾಯದ ಪ್ರಾಮುಖ್ಯತೆ ಬಗ್ಗೆ, ಇಂಪಾರ್ಟೆಂಟ್ ಆಗಿ ವ್ಯವಸಾಯದ ಪ್ರಾಮುಖ್ಯತೆ ಬಗ್ಗೆ